ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮನೆಯಲ್ಲಿ ಪೊಲೀಸರು ಸರ್ಚ್ ಮಾಡುತ್ತಿದ್ದಾರೆ. ಹೊಸಕೆರಳಿಯ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಲ್ಲಿ ತಲಾಶ್ ನಡೆದಿದೆ. ದರ್ಶನ್ ಇರಬಹುದಾ ಅಂತ ಪೊಲೀಸರು ತಲಾಶ್ ನಡೆಸಿದ್ದಾರೆ. ಎಲ್ಲಾ 7 ಆರೋಪಿಗಳನ್ನ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಪ್ರಕರಣದ 2ನೇ ಆರೋಪಿ ನಿನ್ನೆ ತನಕ ಮೈಸೂರಿನಲ್ಲಿದ್ರು ತಮ್ಮ ಫಾರ್ಮ್ ಹೌಸ್ ಅಲ್ಲಿ. ನಿನ್ನೆ ತಡರಾತ್ರಿ ತಮಿಳುನಾಡು ಕಡೆ ಹೊರಟಿದ್ದಾರೆ. ಟೋಲ್ ಪಾಸ್ ಆದಂತಹ ದೃಶ್ಯ ಕೂಡ ನೋಡಿದ್ರಿ. ದರ್ಶನ್ ಕಾರು. ದರ್ಶನ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಕಾಮಾಕ್ಷಿ ಪಾಳ್ಯ ಪೊಲೀಸರು. ದರ್ಶನ್ ಹೇಳಿದಾರಂತೆ ಸಂಜೆ ವೇಳೆಗೆ ಬಂದು ಶರಣಾಗ್ತೀನಿ ಅಂತ. ಆದ್ರೆ ಪೊಲೀಸರು ಅವ್ರ ಕೆಲಸ ಅವರು ಮಾಡ್ತಿದ್ದಾರೆ. ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಇದ್ದಾರೆ ಸಂಪರ್ಕದಲ್ಲಿ. ವಿಜಯಲಕ್ಷ್ಮಿ ಅವರ ಹೊಸಕೆರಳಿಯ ಮನೆ ಬಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಸರ್ಚಿಂಗ್ ನಡೀತಾ ಇದೆ. ಒಂದ್ ಕಡೆ ದರ್ಶನ್ ತಮಿಳುನಾಡಿನಲ್ಲಿದ್ದಾರೆ ಅನ್ನೋ ಮಾಹಿತಿ, ಸಂಜೆ ವೇಳೆಗೆ ಶರಣಾಗ್ತಾರೆ ಪೊಲೀಸರು ಮುಂದೆ ಅಂತ. ಆದ್ರೂ ಕೂಡ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಸರ್ಚಿಂಗ್ ನಡೆಸ್ತಾ ಇದ್ದಾರೆ ಪೊಲೀಸರು. ಏನಾಗ್ತದೆ? ಖಂಡಿತವಾಗೂ ಶ್ವೇತಾ, ಈಗಾಗಲೇ ಏನು ದರ್ಶನ್ಗೆ ಸುಪ್ರೀಂ ಕೋರ್ಟ್ನ ಜಾಮೀನು ಏನು ರದ್ದು ಆಗಿದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಬೆಂಗಳೂರಿನ ಪೊಲೀಸರು ಅಲರ್ಟ್ ಆಗಿರುವಂಥದ್ದು. ಈಗಾಗಲೇ ಏನು ದರ್ಶನ್ ಕೊಲೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಇಡೀ ಬೆಂಗಳೂರಿನ ಒಂದಷ್ಟು ಪೊಲೀಸರನ್ನ ಬಳಸ್ಕೊಳ್ಬೇಕಾಗಿತ್ತು. ಯಾಕಂದರೆ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರೋ ಕಾರಣದಿಂದಾಗಿ ಇಡೀ ಬೆಂಗಳೂರಿನ ಪೊಲೀಸರನ್ನ ಬಳಸ್ಕೊಂಡಿದ್ರು. ಇದೀಗ ಯಾವಾಗ ದರ್ಶನ್ ಜಾಮೀನು ರದ್ದಾಯಿತೋ, ಇದೀಗ ಆ ಒಂದು ದರ್ಶನ್ನ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಆರೋಪಿಗಳಿದ್ದಾರೆ ಅಲ್ಲಿನ ಸ್ಥಳೀಯ ಪೊಲೀಸರಿಗೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿರುವಂಥದ್ದು. ದರ್ಶನ್ ಇದ್ದಾರಾ ಇಲ್ವಾ, ಜೊತೆಗೆ ಬೇರೆ ಬೇರೆ ಆರೋಪಿಗಳಿದ್ದಾರಾ ಇಲ್ವಾ, ಮನೆಯಲ್ಲಿ ಚೆಕ್ ಮಾಡಿ ಅನ್ನುವಂಥ ಸೂಚನೆ ಮೇರೆಗೆ ಈಗಾಗಲೇ ಏನು CK ಅಚ್ಚುಕಟ್ಟು ಪೊಲೀಸರು ಈಗಾಗಲೇ ವಿಜಯಲಕ್ಷ್ಮಿ ಮನೆಯ ನಿವಾಸಕ್ಕೆ ಬಂದು ಒಂದಷ್ಟು ಪರಿಶೀಲನೆ ಮಾಡಿ ತೆರಳಿದ್ದಾರೆ ಅಂತೇಳಿ. ಆದರೆ ದರ್ಶನ್ ಇಲ್ಲಿಲ್ಲ ಅಂತೇಳಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ತೆರಳಿರುವಂಥದ್ದು ಸದ್ಯಕ್ಕೆ ನೋಡ್ತಾ ಇರ್ಬೋದು. ನಾವು ಇದೀಗ ಏನು ಅವರ ಏನು ಹೊಸಕೆರೆ ಬಳಿ ಇರುವಂಥ ರಿಡ್ಸ್ ಅಪಾರ್ಟ್ಮೆಂಟ್ ಏನಿದೆ, ಆ ಒಂದು ಅಪಾರ್ಟ್ಮೆಂಟ್ನಲ್ಲಿ ಈಗಾಗಲೇ ವಿಜಯಲಕ್ಷ್ಮಿ ಮನೆಯಲ್ಲೇ ಇದ್ದಾರೆ ಅನ್ನುವಂಥ ಒಂದಷ್ಟು ಮೂಲಗಳು ಮಾಹಿತಿಗಳು ಬರ್ತಾ ಇರ್ಬೋದು. ಆದರೆ ಇದುವರೆಗೂ ಕೂಡ ಬೆಳಗ್ಗೆಯಿಂದಲೂ ಕೂಡ ವಿಜಯಲಕ್ಷ್ಮಿ ಅವರು ಹೊರಗೆ ಬಂದಿಲ್ಲ ಅನ್ನುವಂಥ ಮಾಹಿತಿ ಇದೆ. ಆದರೆ ಏನು ಈಗಾಗಲೇನು ಸುಪ್ರೀಂ ಕೋರ್ಟ್ ತೀರ್ಪು ಸಿಕ್ಕಿದೆ, ಕೂಡಲೇ ಆರೋಪಿಗಳನ್ನು ವಶಕ್ಕೆ ಪಡೀರಿ ಅಂತೇಳಿ. ಅದರಂತೆ ಪೊಲೀಸರು ಆರೋಪಿಗಳ ಮಾತನ್ನು ಕೇಳೋದಕ್ಕೆ ಯಾವುದೇ ಕಾರಣದಲ್ಲೂ ಮುಂದಾಗೋದಿಲ್ಲ. ಅವರ ಪ್ರಯತ್ನ ಅಂದರೆ ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆರೋಪಿಗಳನ್ನು ವಶಕ್ಕೆ ಪಡೆಯೋದಕ್ಕೆ ನೋಡ್ತಾರೆ. ಹೀಗಾಗಿ ಒಂದಷ್ಟು ಸುಪ್ರೀಂನ ಆದೇಶ ಪ್ರತಿ ಸಿಗಬೇಕಾಗುತ್ತೆ. ಅಷ್ಟರಲ್ಲಿ ಆರೋಪಿಗಳು ಎಲ್ಲೆಲ್ಲಿದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲ ಆರೋಪಿಗಳು ಎಲ್ಲೆಲ್ಲಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ಈಗಾಗಲೇ ಪೊಲೀಸರು ಕಲೆ ಹಾಕ್ತಾ ಇರುವಂಥದ್ದು. ಜೊತೆಗೆ ಅವರು ಎಸ್ಕೇಪ್ ಆಗದಂತೆ ಕೂಡ ನೋಡ್ಕೊಳ್ಬೇಕಾಗುತ್ತೆ ಪೊಲೀಸರು. ಯಾಕಂದರೆ ಸುಪ್ರೀಂ ತೀರ್ಪು ಬಂದ ಬಳಿಕ ಆರೋಪಿಗಳು ಎಸ್ಕೇಪ್ ಆಗುವಂಥ ಒಂದಷ್ಟು ಸಾಧ್ಯತೆಗಳಿದ್ದಾವೆ. ಸಾಧಾರಣವಾಗಿ ಇಂತಹ ಪ್ರಕರಣಗಳಲ್ಲಿ ಆ ರೀತಿಯಾದಂಥ ಇನ್ಸಿಡೆಂಟ್ಗಳು ಆಗೋದು ಬಹುತೇಕ ಕಡಿಮೆ. ಹೀಗಾಗಿ ಎಲ್ಲೋ ಒಂದು ಕಡೆ ಪೊಲೀಸರು ಕೂಡ ಅಲರ್ಟ್ ಆಗಿರಬೇಕು ಅನ್ನೋದನ್ನು ತೋರಿಸ್ಬೇಕಾಗುತ್ತೆ. ಹೀಗಾಗಿ ಪೊಲೀಸರು ಕೂಡ ಎಲ್ಲ ಅವ್ರಿಗೆ ಅಂದರೆ ಹೊಸಕೆರಳಿಯ ನಿವಾಸ ಆಗಿರ್ಬೋದು, RR ನಗರದ ನಿವಾಸ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ಆರೋಪಿಗಳ ಎಲ್ಲ ಸ್ಥಳೀಯ ಪೊಲೀಸರು ಅವರವರ ಮಾಹಿತಿಯನ್ನು ಕಲೆ ಹಾಕಿ ಈಗಾಗಲೇ ಏನು ತನಿಖಾಧಿಕಾರಿ ಭರತ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ ಏನು ಹೊಸಕೆರೆಯಲ್ಲಿ ಇರುವಂಥ ವಿಜಯಲಕ್ಷ್ಮಿಯ ಒಂದು ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಈಗಾಗಲೇ CK ಅಚ್ಚುಕಟ್ಟು ಪೊಲೀಸರು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ಇಲ್ಲಿಂದ ತೆರಳಿರುವಂಥದ್ದು. ಶ್ವೇತಾ, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.